ಇಷ್ಟೆಲ್ಲ ಕಷ್ಟಪಟ್ಕೊಂಡು ರೈಡ್ ಮಾಡ್ಕೊಂಡು ಏನಕ್ಕೆ ಬಂದಿರೋದು ಅಂತಂದ್ರೆ ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. The real curves that boys want. I'm like an acrobat, a circus act, like they got me in a cage. I could go tit for tat, the gift to gab, but can't give it to the hate. I'ma just tip my cap. Ba. Oh. Let's go. Bye. Speed ಹುಡುಗರಿಗೆ. Short break, we are hitting the highway. Next ಇವಾಗ ಸ್ಟ್ರೈಟ್ ಚಿತ್ರದುರ್ಗ ಹೋಗೋಣ. ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 2 ಗಂಟೆ ಅಷ್ಟೆಲ್ಲ ಅಲ್ಲಿ ಇರಬೇಕಾಗಿತ್ತು. ಒಂದು ನಿಮಿಷ ಕಾಲ್ ಬರ್ತದೆ. ಶಿರಾಯಿಂದ ಮುಂದೆ ಬಂದಿದ್ದೀವಿ ಬ್ರೋ. ಇನ್ನೊಂದು 40 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ. 30 ಮಿನಿಟ್ಸ್. ಹಾಂ, ಹಿರಿಯೂರಾ? ಹಾಂ, ಓಕೆ ಬ್ರೋ. ಹಿರಿಯೂರು ಏನು ಇನ್ನೊಂದು 10-15 ನಿಮಿಷದ ಕ್ರಾಸ್ ಮಾಡ್ಬಿಡ್ತೀವಿ. ನೈಟಲ್ಲಿ ಯಾರು ಈ ಥರ ಬಂದರೆ ಹೆಂಗೆ ಕತೆ ಅದಾ? ಓ ರೈಟು. ಮಧ್ಯದಲ್ಲಿ ಒಂದೊಂದು ಸ್ಟ್ರೆಚಲ್ಲಿ ಮಾತ್ರ ಈ ಥರ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದನ್ನು ಬಿಟ್ಟರೆ ಹೈವೇ ಮಾತ್ರ ಬ್ಯೂಟಿಫುಲ್ ಆಗಿದೆ. ಅವ್ರು ಹಿಂದೆ ಬರ್ತವ್ರೆ, ಸಾಕತ್ ಹಿಂದೆ ಇದ್ದಾರೆ ಅವರು ಆರಾಮಾಗಿ ಬರ್ತವ್ರೆ. ಆ್ಯಕ್ಚುಲಿ ಈ ಕಡೆಲ್ಲ ವಿಂಡ್ ಮಿಲ್ಸ್ಗಳೆಲ್ಲನೂ ತುಂಬಾ ಇದೆ ಚಿತ್ರದುರ್ಗದಲ್ಲಿ. ಉದ್ದಕ್ಕೂ ಲೈನಾಗಿರುತ್ತೆ, ಅದು ಸಕ್ಕತ್ತಾಗಿರುತ್ತೆ ಅದು. ಇನ್ನು 28 ಕಿಲೋಮೀಟ್ರ್ ಅಷ್ಟೇ ಬಾ, 28 ಕಿಲೋಮೀಟ್ರು. ಹೆಚ್ಕೊಂಬಂದಿದ್ದೀವಿ.
ಸೊ another 28 kilometers to go to ಚಿತ್ರದುರ್ಗ. ಎಷ್ಟು ಉದ್ದ ಇದೆ ನೋಡಿ ಇದು. ಹೌದಾ? ಆ ಫ್ಲೈಓವರ್ ಮೇಲೆ ಪಾಸ್ ಆಗ್ತಿದ್ದಂಗೆ ಸಕ್ಕದಾಗಿತ್ತು ಅದು. ಬ್ಯೂಟಿಫುಲ್ ವ್ಯೂ ಅಲ್ಲ, ಹೆಂಗಿದೆ ಅಲ್ಲ, ಲೈನ್ ಆಗಿದೆ ಅದು ವಿಂಡೋಸ್ಗಳು. ಆ ಕಡೆ ಹೋಗ್ಬೋದಾ ಅಂತ ಮೇಲ್ಗಡೆ. ಹೊಸಪೇಟೆ 133, ದಾವಣಗೆರೆ 68. ಫೈನಲಿ ಎಂಟರಿಂಗ್ ಚಿತ್ರದುರ್ಗ. ಟ್ರಕ್ ಬೇ ಅದೇ ಅನ್ಸುತ್ತೆ ಮೋಸ್ಟ್ಲಿ. ಲೊಕೇಶನ್ ನೋಡ್ಕೊಂಡ್ಬಿಡ್ತೀನಿ ಇರು. ಅಲ್ಲಿ ಮುಂದೆ ಮುಂದೆ ಲೆಫ್ಟಾ? ನೀವೆಲ್ಲಿ ಈ ಕಡೆಯಿಂದ ಬಂದ್ರಾ? ಓ, ಕರೆಕ್ಟಾಗಿ ಟೈಮಿಗೆ ಮ್ಯಾಚ್ ಆಗಿದೆ. ಹಾಯ್ ಬ್ರೋ, ಹಾಯ್. ಹೋಗಿ ಬನ್ನಿ, ಅಲ್ಲಿ ಹೋಗೋಣ. ಇನ್ನಿಬ್ರು ಬರ್ತಿದ್ದಾರೆ. ಬೈಕ್ ಡೆಲಿವರಿ ಆದ್ಮೇಲೆ ಇವತ್ತೇ ಸಿಗ್ತಾ ಇರೋದಲ್ಲ. ಹಾಯ್ ಬ್ರೋ. ಥ್ಯಾಂಕ್ ಯು. ಹಾಯ್ ಬ್ರೋ. ಹಾಂ, ಇದಾ? ಓ ಹಾಂ ಹಾಂ. ಅವ್ರ ಮನೆಗೆ ಹೋದ್ರಂತೆ ಅವರು 6R. ಅವ್ರಿಗೆ ಸ್ವಲ್ಪ ಕಾಲ್ಸ್ ಬಂತಂತೆ. ಅಲ್ಲೇ ಹೋಗ್ಬಿಡೋಣ, ಹಂಗೆ ಮುಂದೆ ಹೋಗ್ಬಿಡೋಣ. ಬನ್ನಿ ಬ್ರೋ, ಹೋಗೋಣ ಅಲ್ಲಿಗೆ. ಹಾಂ, ಓಕೆ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ನಮ್ಮ ಚಿತ್ರದುರ್ಗ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಏನಿಲ್ಲ, ನೋಡೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಅವಾಗವಾಗ ಹಿಂಗೆ ಆ್ಯಕ್ಷನ್ ಮಾಡ್ತಾ ಇರ್ತೀನಿ, ಕನ್ಫ್ಯೂಸ್ ಆಗಿಬಿಡುತ್ತೆ ನೋಡಿದವ್ರಿಗೆ. ಓ ಮೈ ಗಾಡ್, ವಾಟ್ ಈಸ್ ದಿಸ್ ಸರ್ಪ್ರೈಸ್? ಹಲೋ ಹಲೋ ಹಲೋ. ಎಲ್ಲ ನಮ್ಮ ಬಾಯ್ಸ್ ಇಷ್ಟೇ ಜನ ಬಂದಿರೋದು ಅಂತ ಅಂದ್ಕೊಂಡೆ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಬ್ರೋ. ಹಾಯ್. ಬರ್ಬೇಕಾಗಿತ್ತು ಬ್ರೋ, ಸ್ವಲ್ಪ ಕೆಲಸ ಇತ್ತು, ಸಾರಿ. ಎಷ್ಟೊತ್ತಾಯ್ತು ನೀವೆಲ್ಲ ಬಂದು? ಹಾಯ್ ಬ್ರೋ. ಹಾಯ್ ಬ್ರೋ, ಹಾಯ್. ಓಕೆ, ಸೊ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಇಷ್ಟೊಂದು ಜನ ಬಾಯ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ಇಲ್ಲೇ ಒಂದು ಸ್ವಲ್ಪ ಲೈನಪ್ ಎಲ್ಲ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳಾದ್ಮೇಲೆ ನಮ್ಮ ಬಾಯ್ಸ್ ಎಲ್ಲ ಮಾತಾಡ್ಸೋಣ. City boy with a country swing. First we went from the court to the bikes, back to the course of my younger days. Lived through it all but still nothing changed. Forever be me till I'm in the grave. ಓಕೆ, ಸೊ ಈ ಉರಿ ಬಿಸಿಲಲ್ಲಿ 200 ಕಿಲೋಮೀಟರ್ ರೈಡ್ ಮಾಡಿಕೊಂಡು ಫೈನಲಿ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ರೈಡ್ ಮಾಡಿಕೊಂಡು ಏನಕ್ಕೆ ಬಂದಿರೋದು ಅಂತಂದರೆ, ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿರೋ ಎಲ್ರಿಗೂ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಬೇಗನೆ ಬರ್ತೀನಿ ಅಂತಂದಿದ್ದೆ, ತುಂಬ ಲೇಟಾಗಿ ಬಂದಿದ್ದೀನಿ. ಸೊ ಗೊತ್ತಿಲ್ಲ ಯಾರ್ಯಾರು ಎಷ್ಟೆಷ್ಟು ಅವರು ವೆಯ್ಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ರಿಯಲಿ ಸಾರಿ, ಬಟ್ ತುಂಬ ಪ್ರೀತಿ ತೋರಿಸಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ತರುಣ್ ಬಂದಾಗ ಒಂದು 4-5 ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಈ ಕಡೆ ಬಂದಾದ್ಮೇಲೆ ಗೊತ್ತಾಗಿದ್ದು ಇಷ್ಟು ಜನ ಬಂದರು ಅಂತ ಅಂದ್ಬಿಟ್ಟು. ಟ್ರಕ್ಕು ಓಕೆ. ಹಂಗೆ ಎಲ್ಲರೂ ನಿಮ್ಮ ಹೆಸರು ಹೇಳ್ಬಿಡಿ ಬ್ರೋ. ನಿಮ್ಮ ಹೆಸರು? ಶರತ್. ಬ್ರೋ? ಆಕಾಶ್. ನಂದನ್. ತೇಜಸ್. ಕಿರಣ್. ಆಕಾಶ್. ಅಜಯ್. ಪ್ರೀತಮ್. ದರ್ಶನ್. ಚಿರಾಗ್. ಗಗನ್. ಲೋಕತೇಜ. ಬ್ರೋ ನಿಮ್ಮ ಹೆಸರು? ಸೊ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ತರುಣ್ ಇನ್ ಕನ್ನಡ. ಸೊ ಆ್ಯಕ್ಚುಲಿ ನಾನು ನೆನ್ನೆ ಈ ಥರ ರೈಡ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ಮೀಟಪ್ ಮಾಡಬೇಕು ಚಿತ್ರದುರ್ಗದಲ್ಲಿ ಅಂತ ಹೇಳಿದಾಗ, ಬನ್ನಿ ಬ್ರೋ ಒಂದು ಒಳ್ಳೆ ಲೊಕೇಶನ್ ಸಜೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ನಾವೇನೇ ಮಾಡಬೇಕು ಅಂತಂದ್ರೂ ಎಲ್ಲದಕ್ಕೂ ನಮ್ಮ ಬಾಯ್ಸ್ ಎಲ್ಲ ಸೇರಿ ಸಪೋರ್ಟ್ ಮಾಡ್ತಾರೆ. ಸೊ ಇದೊಂದು ಖುಷಿ, ಈ ಪ್ರೀತಿಗೆ ತುಂಬ ಧನ್ಯವಾದಗಳು.
ಹೌಸ್ ದ ಜೋಶ್ ಆಕ್ಚುಲಿ ಅಂದ್ರೆ ಒಂದು 200 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಬಂದಾನು ಸ್ವಲ್ಪ ಟೈರ್ಡ್ ಅಂತ ಅನಿಸಿತ್ತು. ಬಟ್ ವಾಯ್ಸ್ ಎಲ್ಲ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಆಗ್ತದೆ. ಸೊ ಬೇಗ ಇಲ್ಲೆಲ್ಲ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಓಡೋಣ. ನೋಡೋಣ, ಇನ್ನೂ ಲಂಚ್ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಊಟ ಗಿಟ ಮಾಡ್ಕೊಂಡು ಓಕೆ ನೋಡೋಣ. I was a boy with a plan that turned me into a man, and man I keep winning and winning again. Whoops, I did it again. On business is right. ಯಾವ್ದು ಬರೋ ಇದು ಪವರೇಜ್ ರೆಡ್ ರೋಸ್ಟರಾ? ಕ್ರೇಜಿ ನೈಸ್. ಇನ್ನು ಅದು ಬಂದ್ಮೇಲೆ ಮುಗೀತು. ಚೇಂಜ್ ಆಗ್ತದೆ ನೈಟ್ ಹೊತ್ತೆ ನೋಡಿದ್ರೆ ಫ್ಲೇಮ್ಸ್ಗಳೆಲ್ಲ ಸರಿಯಾಗಿ ಬರುತ್ತೆ. ಅದು ಇನ್ನೂ ಒಂದು 5 ಲೀಟ್ರ್ ಪೆಟ್ರೋಲ್ ಥ್ಯಾಂಕ್ ಯು ಬ್ರೋ. ಹಾಂ ಹೌದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹಾಂ ಬ್ರೋ ಹೆವಿ ಹಚ್ಚುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಖಂಡಿತ ಡೆಫಿನೆಟ್ಲಿ ಬರ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ, ಬಾಯ್ ಬ್ರೋ, ಸಿಗೋಣ, ಬಾಯ್. ಥ್ಯಾಂಕ್ ಯು. ಓಕೆ, ಸೊ ಬಾಯ್ಸ್ ಎಲ್ಲ ವೆಯ್ಟ್ ಮಾಡಿ ಸಖತ್ ಖುಷಿ ಆಯಿತು. ವಾವ್, ಸಖತ್ತಾಗಿದೆ ಕಾರ್ನರಿಂಗು. ಓಕೆ, ಸೊ ಇಲ್ಲೇ ಮುತ್ತಾಸ್ ಕಿಚನ್ ಹತ್ರ ಲಂಚ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮದು ಟೈಮಿಂಗ್ಸ್ ಪ್ರಕಾರ 6 o'clock ಅಷ್ಟೆಲ್ಲ ನಾವು ಹೊಸಪೇಟೆ ಇರಬೇಕಾಗಿತ್ತು. ಬಟ್ 5:45 ಆಯಿತು. ಇವತ್ತೇನು ಎನಿವೇ ನಮಗೇನು ಪ್ಲ್ಯಾನ್ ಏನಿಲ್ಲ ಮಂತ್ರಾಲಯಕ್ಕೆ ಹೋಗೋದು, ನಾಳೆ ಬೆಳಿಗ್ಗೆ ದರ್ಶನ ಮಾಡೋದು. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಫಸ್ಟು ಮೀಟಪ್ ಎಲ್ಲ ಮುಗಿಸ್ಕೊಂಡು ಜಸ್ಟು ನೈಟು ಹಾಲ್ಟ್ ಆಗೋ ಅಷ್ಟೇ ಪ್ಲ್ಯಾನ್ ಇರೋದು. ನೆಕ್ಸ್ಟು ಸಿನ್ನು ಡೈರೆಕ್ಟಾಗಿ ಹೊಡ್ತೀವಿ. ಸೊ ಇವಾಗ ಬ್ಯಾಕ್ ಟು ಹೈವೇ. ಬಾ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ಹೆಂಗೆ ಎಲ್ಲ ಸ್ಟ್ರೈಟ್ ಅಲ್ಲ, ಒಂದೇ ರೋಡು? ಓಕೆ, ಕೂಲ್. ಸಿಗೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸಖತ್ ಖುಷಿ ಆಯಿತು ಬ್ರೋ. ಥ್ಯಾಂಕ್ ಯು. ಎಸ್, ಬಾಯ್. ಓಕೆ, ಸೊ ನಮ್ಮ ಚಿತ್ರದುರ್ಗ ಬಾಯ್ಸ್ನ ವೆಯ್ಟ್ ಮಾಡಿ ಸಖತ್ ಖುಷಿ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ನಮಗೋಸ್ಕರ ಯಾರ್ಯಾರು ಬಂದಿದ್ರಿ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ಮಾತಾಡಿ ಸಖತ್ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ತರುಣ್, ಒನ್ಸ್ ಅಗೇನ್, ತರುಣ್ ಇನ್ ಕನ್ನಡ ಅಂತ. ಸೊ ಅವರು ಬ್ಲಾಗ್ ಎಲ್ಲ ಮಾಡ್ತಾರೆ. ಸೊ ಹೋಗಿ ಚೆಕ್ ಮಾಡಿ, ತರುಣ್ ಇನ್ ಕನ್ನಡ ಅಂತ ಹೌದು ಒಂದು ಚಾನಲ್ ಇದೆ. ಸೊ ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಚಿತ್ರದುರ್ಗ ಬಾಯ್ಸ್. ಇವಾಗ ನೆಕ್ಸ್ಟು ಟೈಮ್ ಆಗಿದೆ, ಕತ್ಲು ಬೇರೆ ಆಗ್ತಾ ಇದೆ. ಕತ್ಲು ಹಾಕಿದ ಮುಂಚೆ ನಾವು ಹೊಸಪೇಟೆ ಟನಲ್ನ ರೀಚ್ ಆಗಬೇಕು. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ ಹೊಸಪೇಟೆ ಟನಲ್. On business is right where I stand. Never been slipping on sand. And man, I keep winning and winning again. Whoops, I did it again. I was a boy with a plan that turned me into a man.